ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಗಲನ್ ಮಾತ ಮೋಕೆಡೆ ಎತ್ಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಲ ಶುರು ಮಂತಂದಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ನಿತ್ಯದ ಆಂಗ್ಲ ಮಾಧ್ಯಮ ಶಾಲೆದ ಬೊಳ್ಳಿ ಪರ್ವದ ಅಂಗವಾದ ಪೆರ್ಮನ್ನೂರು ಲಯನ್ಸ್ ಬೊಕ ಲಿಯೋ ಕ್ಲಬ್ದ ಒಟ್ಟು ಸೇರಿಗಡೆ ದೇರಳಕಟ್ಟೆ ಏನಪ್ಪಯ್ಯ ಪರಿಗಣಿತ ವಿಶ್ವವಿದ್ಯಾಲಯದ ಗ್ರಾಮೀಣ ಆರೋಗ್ಯ ರಕ್ಷಣೆ ಬೊಕ ಅಭಿವೃದ್ಧಿ ಕೇಂದ್ರ ಬೊಕ ರಕ್ತನಿಧಿ ವಿಭಾಗದ ಸಹಕಾರಡು ಮಾಮಲ್ಲ ಉಚಿತ ಆರೋಗ್ಯ ತಪಾಸಣೆ ಬೊಕ ರಕ್ತದಾನ ಶಿಬಿರನ ಶಾಲಾ ಒಟಾರಡು ಐತಾರ ಕಾಂಡಿರ್ದು ಮಧ್ಯಾಹ್ನ ಮುಟ್ಟ ನಡಪಾಯಿರು. ತೊಕ್ಕೋಟು ಬಬ್ಬುಕಟ್ಟೆ ನಿತ್ಯಾದರ್ ಚರ್ಚ್ ಆಡಳಿತ ಗುಲಪಡೆಯಿನ ನಿತ್ಯಾದರ್ ಆಂಗ್ಲ ಮಾಧ್ಯಮ ಶಾಲೆ ಬೊಳ್ಳಿ ಪರ್ವದ ಸಂಭ್ರಮಡು ಉಂಡು. ಎನಿತ ಅಂಗವಾದ ಪೆರ್ಮನ್ನೂರು ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ ಒಟ್ಟು ಸೇರಿಗೆಡು ದೇಳಕಟ್ಟೆ ಎನಪೋಯ ಪರಿಗಣಿತ ವಿಶ್ವವಿದ್ಯಾಲಯದ ಗ್ರಾಮೀಣ ಆರೋಗ್ಯ ರಕ್ಷಣೆ ಬೊಕ್ಕ ಅಭಿವೃದ್ಧಿ ಕೇಂದ್ರ ಬೊಕ್ಕ ರಕ್ತನಿಧಿ ವಿಭಾಗದ ಸಹಕಾರಡು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬೊಕ್ಕ ರಕ್ತದಾನ ಶಿಬಿರನು ಶಾಲಾ ಒಟಾರಡು ಐತಾರ ಕಾಂಡಿರ್ದು ಮಧ್ಯಾಹ್ನ ಮುಟ ನಡಪಾಯಿರು. ಜಪ್ಪು ಸಂತ ಜೋಸೆಫರ ಸೆಮಿನಾರ್ದ ಪ್ರಾಧ್ಯಾಪಕರು ವಂದನೀಯ ಫಾದರ್ ಆಂಟನಿ ಪಿಂಟೋ ತುಡಾಯ್ ಬೆಳಗಾದ ಆರೋಗ್ಯ ತಪಾಸಣೆ ಬೊಕ್ಕ ರಕ್ತದಾನ ಶಿಬಿರನು ಉದಿಪನ ಮಲ್ತೇರು. ನೆತ್ತೆರ್ದ ಅಗತ್ಯದ ಪೊರ್ತುಡು ಬೋರ್ಡು ಪನ್ನಗ ತಿಕ್ಕೊಡಾಂಡ ನಮ ಬಂಗ ಬರಡಾಪುಂಡು ಅಂಚ ಪಂಡದು ನೆತ್ತೆರು ಕೊರಿಯರೆ ದಿಂಜ ಜನ ಹಿಂಜರಿಕೆ ತೋಚಾವೇರು ಪೋಡಿವೇರು ನೆತ್ತೆರು ಕೊರಿಯರೆ ದಾನ ಮಲ್ಪೆರೆ ಏರ್ಲ ಪೋಡಿಯೊಡೊಂದು ಇಚ್ಚಿ ಆರೋಗ್ಯಡಿ ಇತ್ತಿನಕ್ಲು ನೆತ್ತೆರು ಕೊರಲಿ ಪಂಡದು ವಂದನೀಯ ಫಾದರ್ ಆಂಟನಿ ಪಿಂಟೋ ಶುಭ ಹಾರೈಕೆದ ಆಶೀರ್ವಚನದ ಪಾತ್ರ ಪಂಡೇರು. ಅದಕ್ಕೆ ಡಾಕ್ಟರ್ ಹೇಳಿದರು, ಇಲ್ಲಿ ಆಸ್ಪತ್ರೆಯಲ್ಲಿ ವೈರಗಳ ಗ್ರೂಪ್ ಅಂತ ಬ್ಲಡ್ ಗ್ರೂಪ್ ಇಲ್ಲ. ಇಲ್ಲಿ ಇರುವುದು ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್ ಅದು ಬ್ಲಡ್ ಇರುವುದು. ವೈರಿಗಳು ಯಾವ ಜಾತಿ ಯಾವ ಧರ್ಮ ಅದು ಇಲ್ಲಿ ಇಲ್ಲ ಅಂತ ಹೇಳಿ. ಪ್ರಿಯರೇ, ಈ ಒಂದು ಸೇವೆ ನಮ್ಮನ್ನು ಜಾತಿ ಧರ್ಮ ಅಂತಸ್ತು ಇದನ್ನು ಮೀರಿ ಸಮಾಜದ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ನೀಡ್ತಾ ಇದೆ. ನಾವೆಲ್ಲರೂ ಆ ದೇವರ ಮಕ್ಕಳು, ಎಲ್ಲರೂ ಸಮಾನರು. ನಾವು ಒಂದು ಧರ್ಮಕ್ಕೆ ನಾವು ಸೀಮಿತವಾಗಿ ಇರಬಹುದು, ಅದು ನಮ್ಮ ಜೀವನ. ನಮ್ಮ ಬಾಲ್ಯದಿಂದ ಆ ಧರ್ಮವನ್ನು ಪಾಲಿಸಿಕೊಂಡು ಬಂದಿದ್ದೇವೆ. ಆದರೆ ನಿಜವಾದ ಧರ್ಮ ಯಾವುದು? ಮಾನವ ಧರ್ಮ. ಆ ಮಾನವ ಧರ್ಮಕ್ಕೆ ಮಿಗಿಲಾದ ಧರ್ಮ ಬೇರೊಂದಿಲ್ಲ. ಲೆಸ್ಸ ಗುರ್ಕಾರ್ನ ವೇಸೊಂಡಿನ ನಿತ್ಯಾದರ್ ಚರ್ಚ್ದ ಧರ್ಮಗುರುಗಳು ಶಾಲಾ ಸಂಚಾಲಕರು ವಂದನೀಯ ಫಾದರ್ ಆಂಟನಿ ಲಸ್ರಾದು ನೆತ್ತೆರ್ದಾನ ಶ್ರೇಷ್ಠ ದಾನ ನನೊಂಜಿ ಜೀವ ಒರಿಪುನ ನೆತ್ತೆರ್ದಾನ ಮಲ್ತದು ನನೊರಿಯೇ ಜೀವ ಒರಿಪೊಡು ಪಂಡದು ಆಶೀರ್ವಚನದ ಪಾತ್ರ ಪಂಡೇರು. ಒಬ್ಬರು ಫಾದರ್ ಇದೆ, ಒಬ್ಬರಿದೆ. ಅವರು ಸಾಧಾರಣ 200 ಸಲ ರಕ್ತದಾನ ಮಾಡಿದ್ದಾರೆ ಅಂತ ನಾವು ಹೇಳಿದ್ದಾರೆ. ಹಾಗೆ ನಾವು ಕೂಡ ರಕ್ತದಾನ ಮಾಡುವ ಮುಖಾಂತರ ಇತರರಿಗೆ ಒಳ್ಳೆಯದನ್ನು ಬಯಸಲಿಕ್ಕೆ ಮುಂದಾಗಬೇಕು. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಮುಖಂಡರು ವಹಿಸಿದ್ದಾರೆ ನಮ್ಮವೇ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಹಾಗೂ ಎಲ್ಲ ಶಿಕ್ಷಕರು, PTA, ಅದೇ ರೀತಿ ಸದಸ್ಯರು
ಅವರಿಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮಗೆ ಇವತ್ತು ಸಹಾಯ ಮಾಡಲಿಕ್ಕೆ ಮುಂದಾಗಿದ್ದಾರೆ ಲಿಯೋ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್. ಅವರ ಆಶ್ರಯದಲ್ಲಿ ಈ ಶಿಬಿರ ನಡೆಯುವಾಗ ಎಲ್ಲ ಪದಾಧಿಕಾರಿಗಳನ್ನು ಹೆಸರು ತೆಗೆಯದೆ ನಾನು ಅವರನ್ನು ಸ್ಮರಿಸಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಇವತ್ತು ನಮಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ ಎಣ್ಣಪಯ್ಯ ಹಾಸ್ಪಿಟಲ್. ನಾನು ಇಲ್ಲಿ ಬಂದ ನಂತರ ಸುಮಾರು 2-3 ಸಲ ಇಲ್ಲಿ ಬೇರೆ ಬೇರೆ ರೀತಿಯ ಶಿಬಿರವನ್ನು ಎಣ್ಣಪಯ್ಯ ಹಾಸ್ಪಿಟಲ್ ಮುಖಾಂತರ ಮಾಡಿದ್ದಾರೆ. ಇವತ್ತು ಇಲ್ಲಿ ಅವರು ತಮ್ಮ ಉದಾರ ಮನಸ್ಸಿನಿಂದ ಬಂದು ಈ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನು ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ವೈದ್ಯರಿಗೂ, ಅದೇ ರೀತಿ ಅಲ್ಲಿದ್ದಂಥ ಮ್ಯಾನೇಜ್ಮೆಂಟ್ ಕಮಿಟಿಗೂ ನಾನು ಧನ್ಯವಾದವನ್ನು ಪೆರ್ಮನೂರು ಲಯನ್ಸ್ ಕ್ಲಬ್ದ ಸದಸ್ಯರು, ನೋಟರಿ ವಕೀಲರು ರೋಷನ್ ಡಿಸೋಜಾ, ಏನಪೋಯ ರಕ್ತನಿಧಿ ಬ್ಯಾಂಕ್ದ ಮುಖ್ಯಸ್ಥರು ಡಾಕ್ಟರ್ ಲಕ್ಷ್ಮಿ, ಪೆರ್ಮನೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರು ಜೆಸಿಂತಾ ಮೆಂಡೋಸಾ, ಶಾಲಾಭಿವೃದ್ಧಿ ಮಂಡಳಿ ಸದಸ್ಯರು ಅರುಣ್ ಡಿಸೋಜಾ, ನಿತ್ಯಾದರ್ ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಭಗಿನಿ ಪ್ರಮೀಳಾ ರಾಡ್ರಿಗಸ್, ಶಾಲಾ ರಕ್ಷಕ ಶಿಕ್ಷಕ ಸಂಘದ ಕಾರ್ಯದರ್ಶಿ ವೆಂಕಟೇಶ್, ಸಹ ಕಾರ್ಯದರ್ಶಿ ಜೀವನ್ ಫೆರಾವೋ, ಲಯನ್ಸ್ ಲಿಯೋ ಕ್ಲಬ್ ಪ್ರಾಂತೀಯ ಅಧ್ಯಕ್ಷರು ಕರುಣಾಕರ್ ಎಂಎಚ್, ಪೆರ್ಮನೂರು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಶಾಂತಿ ಡಿಸೋಜಾ, ಕೋಶಾಧಿಕಾರಿ ರೋಹನ್, ವಿಸ್ತಾರಕರು ಪ್ರಶಾಂತ್ ಡಿಸೋಜಾ, ಏನಪೋಯ ಆಸ್ಪತ್ರೆದ ಡಾಕ್ಟರ್ ಮೊಹಮ್ಮದ್ ಸಾಹಿಲ್, ಡಾಕ್ಟರ್ ದಿವ್ಯಾ ಜ್ಯೋತಿ ಇಂಚಿತಿ ಪ್ರಮುಖರು ಮಲ್ಲಬೇರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ನಿತ್ಯದರ್ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಪಂಡರು. ಸಹ ಶಿಕ್ಷಕಿ ಶ್ರೀಮತಿ ಸುಜಾತಾ ಎತ್ಕೊಂಡರು. ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ನಾಯನ ಸವಿಸ್ತಾರಿಕೆ ಮಂತೇರು. ಸಹ ಶಿಕ್ಷಕಿ ಶ್ರೀಮತಿ ಐರಿನ್ ಸೊಮ್ಮೆ ಸಂದಾಯರು. ಸಭೆಲೆಸರದ ಬೊಕ್ಕ ಉಚಿತ ಆರೋಗ್ಯ ತಪಾಸಣೆ ಬೊಕ್ಕ ರಕ್ತದಾನ ಶಿಬಿರನ್ನು ಮಧ್ಯಾಹ್ನ ಮಠ ನಡಪಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ದ ಕೋಟ ಶ್ರೀನಿವಾಸ ಪೂಜಾರಿಯರನ ತೆನವಾಯಿನ ಸ್ಥಾನಕ್ಕೆ ದಕ್ಷಿಣ ಕನ್ನಡ ಬಕ್ಕ ಉಡುಪಿ ಜಿಲ್ಲಾ ಕ್ಷೇತ್ರದ ಮತದಾನ ಸೋಮವಾರ ನಡೆತಂಡು. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಕೋಟ ಶ್ರೀನಿವಾಸ ಪೂಜಾರ್ಲೆನ ರಾಜೀನಾಮೆದ ತೆರವಾಯಿನ ಸ್ಥಾನಕ್ಕೆ ಸೋಮವಾರ ಮತದಾನ ನಡೆತಂಡು. ಶಾಸಕರು, ಸಂಸದರು ಬೊಕ್ಕ ಆಯಾಯ ಪಂಚಾಯತ್, ಪಟ್ಟಣ ಪಂಚಾಯತ್,
ಪುರಸಭೆ ನಗರಸಭೆದ ಚುನಾಯಿತ ಸದಸ್ಯರಿನ ಮತದಾನದ ಹಕ್ಕು ಪಡೆಯಿನ ಈ ಮತದಾನ ಒವ್ವೆ ಗೌಜಿ ಗದ್ದಲ ಇಚ್ಛಾಂದೆ ಸೋಮವಾರ ನಡೆತಂಡು. ಶಾಸಕರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್, ಕುಡ್ಲ ಉತ್ತರ ವಿಧಾನಸಭಾ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ, ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸೇರಿನಂಚ ಪ್ರಮುಖರು ತಂಕ್ಲೆ ಸ್ಥಳೀಯಾಡಳಿತ ಸಂಸ್ಥೆರೆಡು ಅಟನೆ ಮಲ್ತಿನ ಮತಗಟ್ಟೆಡು ಮತದಾನ ಮಲ್ತಿರು. ಉಳ್ಳಾಲ ನಗರಸಭೆಟ್ಲ ಮತಗಟ್ಟೆಡು ಸ್ಥಳೀಯ ಚುನಾಯಿತ ಜನಪ್ರತಿನಿಧಿನಕ್ಲೆಗ್ ಮತದಾನದ ಅವಕಾಶ ಇತ್ತಂಡು. ಕಾಣೆ 8 ಗಂಟೆರ್ದು ಬಯ್ಯ 4 ಗಂಟೆ ಮುಟ್ಟ ಮತದಾನಗ ಅವಕಾಶ ಇತ್ತಂಡು. ಬಿಜೆಪಿ ಕಿಶೋರ್ ಬಿಆರ್, ಕಾಂಗ್ರೆಸ್ ರಾಜು ಪೂಜಾರಿ, ಎಸ್ಡಿಪಿಐ ಅನ್ವರ್ ಸಾದತ್ ಬೊಕ್ಕ ಪಕ್ಷೇತರರಾದ ದಿನಕರ್ ಉಳ್ಳಾಲ್ ಚುನಾವಣಾ ಕನಟ ಉಳ್ಳೇರು. ಒಟ್ಟು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡು 632 ಮತದಾರರು ಇದ್ದದು 392 ಮತದಾನ ಕೇಂದ್ರಲು ಉಂಡು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಬೊಕ್ಕ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಚುನಾವಣಾ ವ್ಯವಸ್ಥೆದ ಪರಿಶೀಲನೆ ಇದ್ದರು. ದಕ್ಷಿಣ ಕನ್ನಡ ಸ್ಥಳೀಯ ಪ್ರಾಧಿಕಾರ ಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಇವತ್ತು ಇಡೀ 2 ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಬೆಳಿಗ್ಗೆಯಿಂದಲೇ ಮತ ಚಲಾಯಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿಯೂ ಕೂಡ ಬಹುತೇಕ ಮತ ಚಲಾವಣೆಯಾಗಿದೆ. ನಾವು ಕೂಡ SDP ಅಭ್ಯರ್ಥಿಯಾಗಿ ಕಣದಲ್ಲಿದ್ದೇವೆ. ಬಹುತೇಕ ನಮ್ಮ ಎಲ್ಲ ವೋಟರ್ಗಳನ್ನು ಕೂಡ ಮುಖತ ಭೇಟಿಯಾಗಿ ದೂರವಾಣಿ ಮೂಲಕ ಸಂಪರ್ಕಿಸಿ ನಾವು ಮಾತಾಡಿದ್ದೇವೆ. ಒಳ್ಳೆಯ ಒಂದು ರೆಸ್ಪಾನ್ಸ್ ಕೂಡ ಆ ಕಡೆಯಿಂದ ಬರ್ತಾ ಇದೆ. ಯಾಕೆಂತ ಹೇಳಿದರೆ ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಸಮಸ್ಯೆಗಳು ಈ ಹಿಂದೆ ಆರಿಸಿ ಹೋದಂತಹ ಜನಪ್ರತಿನಿಧಿಗಳು ಅದನ್ನು ನಿಭಾಯಿಸದೆ ಗೊಳಿಸುವಂತಹ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದರು. ಇದೆಲ್ಲವನ್ನು ಇಟ್ಟುಕೊಂಡು ಈ ಸಲ ಒಂದು ಬದಲಾವಣೆ ಬೇಕು ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಇಲ್ಲಿನ ಮತದಾರರು ಪೂರಕವಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಆಶಾವಾದ ಇದೆ, ಒಳ್ಳೆಯ ರೀತಿಯಾದಂತಹ ಮತದಾನವೂ ಆಗ್ತದೆ. ನಮಗೆ ಒಳ್ಳೆಯ ಒಂದು ಜನಬೆಂಬಲ ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾಣ್ತಾ ಇದೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ RMS ಮನೋರಂಜನಾ ಕೂಟದ ಮಹಾಸಭೆ ವಾರ್ಷಿಕೋತ್ಸವ ಬಕ ಮನೋರಂಜನಾ ಕಾರ್ಯಕ್ರಮಗಳು ಕುಡ್ಲ ಕೇಂದ್ರ ಪೋಸ್ಟ್ ಆಫೀಸದ ಕಚೇರಿದ ವಟಾರುಡು ಐತಾರ ಕಾಂಡಿರದ ಬಯ್ಯ ಮುಟ್ಟ ಇಡೀ ದಿನ ನಡೆತನು. ಕುಡ್ಲ RMS ಮನೋರಂಜನಾ ಕೂಟದ ವಾರ್ಷಿಕ ಮಹಾಸಭೆ ವಾರ್ಷಿಕೋತ್ಸವನ ಕುಡ್ಲ ಕೇಂದ್ರ ಪೋಸ್ಟ್ ಆಫೀಸ್ ಕಚೇರಿ ವಟಾರಡು ಐತಾರ ಅಟನೆ ಮಲ್ದಿದ್ದೇರು. ಈ ಹೊರತು ಅಟನೆ ಮಲ್ತಿನ ವಾರ್ಷಿಕೋತ್ಸವ ಸಭೆಲೇಸನು ಕುಡ್ಲ ಪ್ರಧಾನ ಅಂಚೆ ಕಚೇರಿದ ಹಿರಿಯ ಅಂಚೆ ಪಾಲಕರು ಶ್ರೀನಾಥ್ ಎನ್ಬಿ ತುಡರ್ ಬೆಳಗಾದು ಉದಿಪನ ಮಲ್ತದ ಏಪಲ ಕೆಲಸದ ಒತ್ತಡ ಉಪ್ಪು ನೆರೆದು ಪಿದೈ ಬರಿಯರೆ ಮನೋರಂಜನೆ ಪಡೆಯರೆ ಇಂಚಿನ ಕಾರ್ಯಕ್ರಮಲು ಸಗಾಯ ಆಪುಂಡು ಅಂಚನೆ ನಾಯಕತ್ವದ ಗುಣನು ಬುಲೆ ಪಾಯರಲ ಸಗಾಯ ಆಪುಂಡು ಪಣದ ಕಾರ್ಯಕ್ರಮಕ್ಕೆ ಎಡಬಯಕೇರು. RMSನಲ್ಲಿ ಬಹಳಷ್ಟು ಇದು ಅವಕಾಶವನ್ನು ಕೊಡ್ತಾ ಇದೆ. ಇವತ್ತು ಏನಾಗ್ತಾ ಇದೆ ಅಂತೇಳಿ ಹೇಳಿದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ನಲ್ಲಿ ನಾವು ಎಲ್ಲಿಯೋ ಒಂದು ಕಡೆ ತಪ್ತಾ ಇದ್ದೇವೆ ಅಂತೇಳಿ ಹೇಳಿ ಅನಿಸ್ತದೆ. ಅಂದರೆ ಎಲ್ಲಿಯೋ ಒಂದು ಕಡೆ ತುಂಬ ಕೆಲಸದ ಒತ್ತಡ ಅನಿಸ್ತದೆ. ಸೊ ನಮಗೆ ವೈಯಕ್ತಿಕವಾದಂತಹ ಜೀವನದಲ್ಲಿ ವೈಯಕ್ತಿಕವಾದಂತಹ ಒಂದು ಸಂತೋಷ ಇದು ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೆ ಏನು ಕಾರಣ ಅಂತೇಳಿ ಹೇಳಿ ಸಾಕಷ್ಟು ಅಧ್ಯಯನಗಳು ಭಾರತದಲ್ಲಿ ಕೂಡ ನಡೆದಿದೆ. ಒಂದು ಹ್ಯಾಪಿನೆಸ್ ರೇಷಿಯೋ ಅಂತೇಳಿ ಹೇಳಿ ಒಂದು ಪ್ರತಿ ವರ್ಷ ಜಗತ್ತಿನಲ್ಲಿ ಅತ್ಯಂತ ಖುಷಿಯಾಗಿರುವ ರಾಷ್ಟ್ರಗಳು ಯಾವುದು ಅಂತೇಳಿ ಹೇಳಿ ಅದು ಬೇರೆ ಬೇರೆ ಮಾನದಂಡಗಳ ಆಧಾರದಲ್ಲಿ ಒಂದು ಸಂಸ್ಥೆ ಸಮೀಕ್ಷೆಯನ್ನು ಮಾಡ್ತದೆ. ನಮ್ಮ ದೇಶ 143 ರಾಷ್ಟ್ರಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ 126ನೇ ಸ್ಥಾನದಲ್ಲಿದೆ. ಫಿನ್ಲೆಂಡ್ ದೇಶ ಕಳೆದ ಹಲವಾರು ವರ್ಷಗಳಿಂದ ಮೊದಲನೇ ಸ್ಥಾನವನ್ನು ಕಾಪಾಡಿಕೊಂಡು ಬರ್ತಾ ಇದೆ. ನಾವು ಕಳೆದ ವರ್ಷ 125ನೇ ಸ್ಥಾನದಲ್ಲಿದ್ದೇವೆ 2023ರಲ್ಲಿ. 2024ರಲ್ಲಿ 126ನೇ ಸ್ಥಾನಕ್ಕೆ ಹೋಗಿದ್ದೇವೆ. ಸೊ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಕಾರಣಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಸಾಮಾಜಿಕ ವ್ಯವಸ್ಥೆಗಳಿರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ಕೌಟುಂಬಿಕ ವ್ಯವಸ್ಥೆ ಇರ್ಬೋದು, ಕೆಲಸ ಮಾಡುವ ರೀತಿಗಳಿರ್ಬೋದು, ಕೆಲಸವನ್ನು ನಾವು ಸ್ವೀಕರಿಸಿದಂಥ ರೀತಿ ಇರ್ಬೋದು, ಇದೆಲ್ಲವೂ ಕೂಡ ಪರಿಣಾಮ ಆಗಿ ನಮ್ಮ ಹ್ಯಾಪಿನೆಸ್ ಅನ್ನೋದು ದಿನದಿಂದ ದಿನಕ್ಕೆ ಕಡಿಮೆ. ಕುಡ್ಲ RMS ಕ್ಯೂ ವಿಭಾಗದ ಅಧೀಕ್ಷಕರು ಎಂ ರವೀಂದ್ರ ನಾಯಕ್ ಗುರ್ಕಾರ್ನ ವಹಿಸಿದ್ದು RMS ಮನೋರಂಜನಾ ಕೂಟರ್ ದಾತ್ರ ನಮ ಮಾತೆರ್ಲ ಒಂಜಾತ ಕ್ರೀಡಾಕೂಟಡ್ಲ ಮಸ್ತ್ ಜನ ಪಾಲ್ಪಡುತ್ತೀರು. ಕೆಲಸದ ಒತ್ತಡನ ಬುರ್ದು ಇನಿ ಒಂಜು ದಿನ ನಮ್ಮ ಖುಷಿಟು ಸೇರ್ದ ಪಂಡ ತೆರಿಪಾಯಿರು. MTS ಸೇರ್ಕೊಂಡು ಅಲ್ಲಿಯೇ ASP Q4 ಹತ್ರ ಒಂದು ಅವರಿಗೆ ಸನ್ಮಾನ ಮಾಡಿ ಅವರಿಗೆ ರಿಟೈರ್ಮೆಂಟ್ ಕೊಡುವಂತಹ ಪರಿಸ್ಥಿತಿ ಇತ್ತು RMS ಅಲ್ಲಿ.
ಯಾಕಂತ ಹೇಳಿದ್ರೆ ನೈಟ್ ಡ್ಯೂಟಿ ಮಾಡಿದವರಿಗೆ ಇಂತಹ ಈ ಪ್ರೋಗ್ರಾಮ್ಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಡೇ ಡ್ಯೂಟಿಯವರು ಅವರ ಡೇ ಡ್ಯೂಟಿಯಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಎಲ್ಲರನ್ನು ಒಟ್ಟಿಗೆ ಸೇರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ದಿಸ್ ರಿಕ್ರಿಯೇಷನ್ ಕ್ಲಬ್, RMS ರಿಕ್ರಿಯೇಷನ್ ಕ್ಲಬ್ ಒಂದು ಪ್ಲ್ಯಾಟ್ಫಾರ್ಮ್ ನಮಗೆಲ್ಲರನ್ನ ಡೇ ಡ್ಯೂಟಿ ಇರಲಿ, ನೈಟ್ ಡ್ಯೂಟಿ ಮಾಡೋರು ಇರಲಿ ಅಥವಾ ಆಲ್ಟರ್ನೇಟಿವ್ ನೈಟ್ ಡ್ಯೂಟಿ ಮಾಡೋರು ಇರಲಿ, ಎಲ್ಲರನ್ನ ಒಟ್ಟಿಗೆ ಸೇರಿಸಲಿಕ್ಕಿರುವಂಥ ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರೆ ಅದು ನಮ್ಮ RMS ರಿಕ್ರಿಯೇಷನ್ ಕ್ಲಬ್. ಇಲ್ಲಿ ಈ ಕ್ಲಬ್ಬಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಇಲ್ಲಿ ಈಗ ಯೂನಿಯನ್ ಆದರೆ ಆಯಾ ಯೂನಿಯನ್ನವರು ಅವರ ಬ್ರಾಂಚ್ ಕಾನ್ಫರೆನ್ಸ್ ಮಾಡ್ತಾರೆ, ಆಯಾ ಯೂನಿಯನ್ಗೆ ರಿಲೇಟೆಡ್ ಮೆಂಬರ್ಸ್ ಬರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಆದರೆ ಇಲ್ಲಿ ಅದೇ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ. ಸೊ RMS ಈ ನಮ್ಮ ರಿಕ್ರಿಯೇಷನ್ ಕ್ಲಬ್ಬಲ್ಲಿ DO ಇಲ್ಲಿಗೆ ಬಂದ ನಂತರ ಸ್ವಲ್ಪ ಅತ್ಯುತ್ತಮವಾಗಿ ವರ್ಕ್ ಮಾಡ್ತಾಯಿದೆ. ಅಂತೂ ಲಾಸ್ಟ್ ಒಂದು 2-3 ಇಯರ್ಸಿಂದ ಬೆಸ್ಟ್ ಆಗಿ ನೀವು ಪರ್ಫಾರ್ಮ್ ಮಾಡಿಕೊಡ್ತಾ ಇದ್ದೀರಿ. ಮೊನ್ನೆ ನಡೆದಂತಹ ನಮ್ಮ ಸ್ಪೋರ್ಟ್ಸ್ ಡೇ ನೋಡಿರ್ಬೋದು, ನಾವು ನಿಯರ್ ಅಬೌಟ್ 100 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೀರಾ ನೀವೆಲ್ಲ. ಇವತ್ತು ಕೂಡ ನೀವು ಎಲ್ಲರೂ ನಮ್ಮ RMS ಅಫೀಷಿಯಲ್ಸ್ 87 ಮೆಂಬರ್ಸ್ ಇದ್ದೀವಿ ನಾವು ಈ ಕ್ಲಬ್ಬಲ್ಲಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಾವು ಕರ್ಕೊಂಡು ಬಂದಿದ್ದೀವಿ, ನಾವು ನಮ್ಮ ಮಕ್ಕಳನ್ನು ಕೂಡ ನಾವು ಇನ್ವಾಲ್ವ್ ಮಾಡ್ತಿದ್ದೀವಿ. ಸೊ ಎಲ್ಲರ ಗೆಟ್ ಟುಗೆದರ್ ಆಗ್ತುಂಟು ಇಲ್ಲಿದ್ದೀಗ. ನಮ್ಮ ಏನು ವರ್ಕಲ್ಲಿ ಸ್ಟ್ರೆಸ್ ಇತ್ತಾ ಅಥವಾ ಏನು ನಮಗೆ ವರ್ಕಲ್ಲಿ ಪ್ರಾಬ್ಲಮ್ ಉಂಟಾ ಅದನ್ನೆಲ್ಲ ಬಿಟ್ಟು ನಾವು ನಮ್ಮ ಫ್ಯಾಮಿಲಿ ಜೊತೆಯಲ್ಲಿ, ನಮ್ಮ ಮಕ್ಕಳ ಜೊತೆಯಲ್ಲಿ ಎಲ್ಲ ಅಫೀಷಿಯಲ್ಸ್ ಡೇ ಆರ್ ನೈಟ್ ಆರ್ ಯಾವುದೇ ಸೆಟ್ಟಲ್ಲಿ ವರ್ಕ್ ಮಾಡ್ತಿರಲಿ ಅಥವಾ TMOದಲ್ಲಿ ವರ್ಕ್ ಮಾಡ್ತಿರಲಿ. ಕುಡ್ಲ RMS ಮನೋರಂಜನಾ ಕೂಟದ ಮಾಜಿ ಕಾರ್ಯದರ್ಶಿ ವಿ ಗಣೇಶ್, RMS Q ವಿಭಾಗದ ಉಪ ಅಧೀಕ್ಷಕರು ಮಹೇಶ್, Q4 ವಿಭಾಗದ ಉಪ ಅಧೀಕ್ಷಕರು ಮೆಲ್ವಿನ್, HRO ಆಫೀಸರ್ ಶಾಲಿನಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಈ ಪೊರ್ತು ಕ್ರೀಡಾಕೂಟದ ವಿಜೇತರಾಯನಕ್ಲೆಗ್ ಇನಾಮ್ ನೀಡಪಟ್ಟಿರು. RMS ಮನೋರಂಜನಾ ಕೂಟದ ಕಾರ್ಯದರ್ಶಿ ವಿಶ್ವನಾಥ್ ಪಿ ಸಭೆ ನೆತ್ಕೊಂಡು ಸೊಲ್ಮೆ ಸಂದಾಯರು. ಸಾಂಸ್ಕೃತಿಕ ಕಾರ್ಯದರ್ಶಿ ಚೇತನ್ ಕುಮಾರ್ ಸಭೆ ಸ್ಥಾರಿಕೆ ಮಂತೇರು. ಸುಲ್ತಾನ್ ಮನ್ಸೂರ್ ಇನಾಮ್ಲದ ವರದಿ ಓದಿರು. ಅವರದು ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆತಂಡು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೀನು ನಿನ್ ಜನಗಳೆಲ್ಲ ಎಲ್ಲೂ ಬದುಕೋದಕ್ಕಾಗಲ್ಲ, ನರ್ಕ ತೋರಿಸ್ತೀನಿ. ಇವಾಗ ಇದ್ರಲ್ಲಿ ಸೈನ್ ಆಗದೆ ನೀನು ಇಲ್ಲಿಂದ ಅಲ್ಲಾಡಂಗಿಲ್ಲ. ಎಲ್ಲ ಟೈಮಲ್ಲೂ ಲಾಯರ್ ನಿನ್ ಜೊತೆ ಇರ್ತಾನ? ಹಲೋ, DGP ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಸರ್ DGP ಸರ್. ಸರ್ ನಮಸ್ಕಾರ ಸರ್. ಸಣ್ಣಮ್ಮ ಅನ್ನೋರು ಯಾರಾದ್ರೂ ಸ್ಟೇಷನ್ ಅಲ್ಲಿ ಇದ್ದಾರಾ ಸರ್? ಒಂದು ಚಿಕ್ಕ ಎಂಕ್ವೈರಿಗೆ ಅಂತ ಕರ್ಕೊಂಡು ಬಂದಿದ್ದೀನಿ. ಚೊಪ್ಲೇಲಿ ಹೊಡಿತೀನಿ. ನನ್ನ ಹತ್ರನೇ ಕತೆ ಹೇಳ್ತೀಯ? ಹೈಕೋರ್ಟ್ ಅಲ್ಲಿ ನನ್ನನ್ನು ಕೇಳ್ತಾ ಇದಾರೆ ಸರ್. ಇಲ್ಲ ಸರ್, ಬಿಟ್ಬಿಡ್ತೀನಿ ಸರ್. ಈಗ್ಲೇ ಬಿಟ್ಬಿಡ್ತೀನಿ ಸರ್. ಆ ಹುಡುಗಿನ ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ಬೇಕು, ಇಲ್ಲ ಎಲ್ರು ಅರೆಸ್ಟ್ ಆಗ್ತೀರಾ. ಇಲ್ಲ ಮನ ಆಸ್ತಿಡ್ದಾನೇಂಡಲ ಕಂತು ಕೊರ್ತಿನಾಲ, ಈ ಕಂತು ಕೊರ್ತಿನಾಲ. ಪರಡೆ ಸ್ವಾಮಿಯನ್ನ ಕೆರಡೆ ಜೀವ ಇರ್ನ ಪ್ರಾಣ ಇಟ್ಟು ಒರಿವಾ. सबकी हंगामा खेज है, इसका नशा ही गहरा है तेज है. शाम गजब की हंगामा तेज है, इसका नशा गहरा तेज है. മനസ്സോയി പതന്തി അടിക്ക് മാമൻ അടിക്ക് മത്തള ടം ടം. ಸೀರೆ 8 ಮೊಳ, ಕಣ್ಣು ಕಾಸಗಲ, ಆಸೆ ಊರಗಲ,
ನೊಡಲನ್ನು ಬಲು ಹಿತವಾಗಿ ಓಹೋ ನೀ ಮುಗಿಲಾದರೆ ನಾನವಿಲಾಗುವೆ. ಸುದ್ದಿವಂಜಲಿಗೆ ಸ್ವಾಗತ. ಯಕ್ಷರಂಗದ ಪುಗರ್ತೆದ ಹಾಸ್ಯ ಕಲಾವಿದೆ ಯಕ್ಷರಾಜೆ ಪಂಡದೆ ಪುಗರ್ತೆ ಪಡೆಯಿನ ಬಂಟ್ವಾಳ ಜಯರಾಮ ಆಚಾರ್ಯರು ಬೆಂಗಳೂರದ ಕಲಾ ಕಾರ್ಯಕ್ರಮಕ್ಕೆ ಪೋಯಿನಾರು ಹೃದಯಗಾತೋಡು ಸೋಮವಾರ ಕಾಂಡೆ ವಿಧಿವಶರಾತಿರು. ತೆಂಕುತಿಟ್ಟದ ಯಕ್ಷಗಾನದ ಹಾಸ್ಯರಾಜ ಪಂಡದೆ ಪುಗರ್ತೆ ಪಡೆಯಿನ ಶುದ್ಧ ಹಾಸ್ಯಕೊರ್ಪನ ಮೂಲಕ ಪ್ರೇಕ್ಷಕರನ್ನ ಮನರಂಜಿಸಾವಂದಿತ್ತಿನ ಬಂಟ್ವಾಳ ಜಯರಾಮ್ ಆಚಾರ್ಯ ಸೋಮವಾರ ಕಾಂಡೆ ವಿಧಿವಶರಾತಿರು. ಬೆಂಗಳೂರು ಯಕ್ಷಗಾನ ಕಾರ್ಯಕ್ರಮ ಒಂಜೆಕ್ ಪಾಲ್ಪಡೆರ ಬತ್ತದಿತ್ತಿನ 57 ವರ್ಷ ಪ್ರಾಯದ ಬಂಟ್ವಾಳ ಜಯರಾಮ ಆಚಾರ್ಯರಿಗೆ ಸೋಮವಾರ ಪುಲ್ಯಕಾಲ 4 ಗಂಟೆಗೆ ಬೆಂಗಳೂರು ಹೃದಯಗಾತ ಆತಂಡ. ಹಿರಿಯ ಕಲಾವಿದರು ಚಂದ್ರಶೇಖರ್ ಧರ್ಮಸ್ಥಳರನ ನೇತೃತ್ವದ ತಂಡಡ್ ಅಕ್ಟೋಬರ್ 21 ನಡಪೆರ ಇತ್ತಿನ ಯಕ್ಷಗಾನ ಕಾರ್ಯಕ್ರಮಡ್ ಪಾಲ್ಪಡೆಯರೆ ಬೆಂಗಳೂರಿಗೆ ಬತ್ತದಿತ್ತೀರು. ಒಟ್ಟುಗೆ ಇತ್ತಿನ ಕಲಾವಿದರು ಇವರನ್ನ ಆಸ್ಪತ್ರೆಗೆ ಸೇರಾಂಡಲ ಚಿಕಿತ್ಸೆ ಫಲಕಾರಿಯಾವಂದೆ ಮರಣ ಪಡಿತೀರು. ಸುದ್ದಿವಂಚಲಿಗೆ ಸ್ವಾಗತ. CPIMದ 24ನೇ ವಲಯ ಸಮ್ಮೇಳನ ತೊಕ್ಕೋಟು ಓವರ್ ಬ್ರಿಡ್ಜ್ದ ಸಮೃದ್ಧಿ ಸಭಾಂಗಣಡು ಐತಾರ ಇಡೀ ನಡೆದನು. CPM 24ನೇ ಉಳ್ಳಾರ ವಲಯ ಸಮ್ಮೇಳನ ತೊಕ್ಕೋಟುದ ಸಮೃದ್ಧಿ ಸಭಾಂಗಣಡು ಐತಾರ ನಡಪಾಯಿರು. CPM ಮುಖಂಡರು ಸುನಿಲ್ ಕುಮಾರ್ ಬಜಾಲ್ ಸಮ್ಮೇಳನ ಉದಿಪನ ಮಲ್ತದು. ಪ್ರಜಾಪ್ರಭುತ್ವನ ಒರಿಪಾಯರ ಬೋರ್ಡಾದ ಸಮ್ಮೇಳನ CPM ಅಟನೆ ಮಲ್ತೊಂದುಂಡು. ಆಂಡ ಕಮ್ಯುನಿಸ್ಟರು ಸರ್ವಾಧಿಕಾರಿ ಪಂಡದ ಆರೋಪ ಮಲ್ಪೇರು. ತಂಕ್ಲು ಜಾಗತಿಕ ಮಟ್ಟದ ಪರಿಸ್ಥಿತಿ ಅವಲೋಕನ ಮಲ್ತದು. ದೇಶದ ಪರಿಸ್ಥಿತಿ ಅರ್ಥ ಮಲ್ತೊಂದು ಕೆಲವು ಕಾರ್ಯಕ್ರಮನ ಅಟನೆ ಮಲ್ವ. ಸರ್ವಾಧಿಕಾರಿ ಧೋರಣೆ ಅನುಸರಿಸಾವನಕ್ಲು ತಂಕ್ಲತ್ತು ಪಂಡ ತೆರಿಪಾಯರು. ನಾವು ಅಂತಾರಾಷ್ಟ್ರೀಯ ಪರಿಸ್ಥಿತಿಯನ್ನು ಕೂಡ ಅವಲೋಕನ ಮಾಡ್ತೀವಿ. ಸಾಮಾನ್ಯವಾಗಿ ಹೇಳ್ತಾರೆ ಕಮ್ಯುನಿಸ್ಟರು ಮಾತೆತ್ತಿದರೆ ಅಂತಾರಾಷ್ಟ್ರೀಯ ವಿಚಾರ ಮಾತಾಡ್ತಾರೆ. ತಮ್ಗೆ ಗೊತ್ತಿರಬೇಕು, ಕಮ್ಯುನಿಸ್ಟರಿಗೆ ಮಾತ್ರನೇ ಜಾಗತಿಕ ಪರಿಸ್ಥಿತಿಗಳ ಬಗ್ಗೆ ಸ್ಪಷ್ಟವಾದಂತಹ ಕಣ್ಣೋಟ ಇರೋದು. ಬೇರೆ ಯಾವ ರಾಜಕೀಯ ಪಕ್ಷಕ್ಕೆ ಅದು ಬೇಕಾಗಿಲ್ಲ. ಯಾಕೆ ಹೇಳಿ? ಅಂತಾರಾಷ್ಟ್ರೀಯ ಪರಿಸ್ಥಿತಿಯನ್ನ ಸರಿಯಾಗಿ ಅಧ್ಯಯನ ಮಾಡಿದ್ರೆ ನಮ್ಮ ಊರಿನ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ, ನಮ್ಮ ದೇಶದ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ, ನಮ್ಮ ರಾಜ್ಯದ ಸಮಸ್ಯೆಗೆ ಉತ್ತರ ಸಿಗುತ್ತೆ. ಅಂದ್ರೆ ಜಾಗತಿಕ ಪರಿಸ್ಥಿತಿಗಳು ಏನಿದೆ ಅದಕ್ಕೂ ನಮ್ಮೂರಿನಲ್ಲಿ ನಡೀತಕ್ಕಂಥ ನಮ್ಮ ದೇಶದಲ್ಲಿ ಆಗ್ತಕ್ಕಂಥ ಪರಿಸ್ಥಿತಿಗಳಿಗೆ ಒಂದಕ್ಕೊಂದು ಸಂಬಂಧ ಇದೆ. ಆದ್ದರಿಂದ ನಾವು ಜಾಗತಿಕ ಪರಿಸ್ಥಿತಿಯನ್ನ ಕರೆಕ್ಟ್ ಆಗಿ ಅವಲೋಕನ ಮಾಡ್ತೀವಿ. ಹಾಗೆ ಇವತ್ತಿನ ಪರಿಸ್ಥಿತಿಯ ಒಳಗಡೆ ಕಳೆದ 3 ವರ್ಷಗಳ ಅವಧಿಯಲ್ಲಿ ಇಡೀ ಜಗತ್ತನ್ನು ನಾವು ಅಧ್ಯಯನ ಮಾಡಬೇಕು. ಇಲ್ಲಿ ನಮ್ಮ ಕಣ್ಣೆದುರಿಗೆ 2 ಯುದ್ಧಗಳು ಇವತ್ತು ಆಗ್ತಾ ಇದೆ. ಬಹಳ ಅಪಾಯಕಾರಿಯಾದಂಥ ಪರಿಸ್ಥಿತಿ ಇದೆ. ಏನು ಇವತ್ತು ಇಸ್ರೇಲ್ ಪ್ಯಾಲೆಸ್ತೇನ್ ಯುದ್ಧ, ಆ ಗಲಾಟೆ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ರಷ್ಯಾ ಮತ್ತು ಉಕ್ರೇನ್ ಆ ಯುದ್ಧಗಳನ್ನು ನೋಡ್ತೀವಿ. ಏನೋ ಅದು ಅಲ್ಲಿ ಆಗ್ತಾ ಇದೆ, 2 ದೇಶಗಳ ಮಧ್ಯೆ ಯುದ್ಧಗಳಾಗ್ತಾ ಇದೆ ಅಂತ ಅಷ್ಟಕ್ಕೆ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಇದು ಬಹಳ ಮುಖ್ಯವಾಗಿ ಪ್ಯಾಲೆಸ್ತೇನ್ ನೋಡಿ, ಆ ಪ್ಯಾಲೆಸ್ತೇನ್ನ ಜನ ತಾಯ್ನಾಡಿಗಾಗಿ ಅವರ ದೇಶಕ್ಕಾಗಿ ಅವರು ಏನು ಜೀವದ ಹಂಗು ತೊರೆದು ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಸ್ರೇಲ್ ನಿಜವಾಗಿ ಅದೊಂದು ದೇಶನೇ ಅಲ್ಲ. ಯಾವ ರೀತಿ ಅವರು ಆಗಿನ ಕಾಲಘಟ್ಟದಲ್ಲಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಹಿಟ್ಲರ್ನಿಂದ ಓಡಿಕೊಂಡೋಗಿ ಅಲ್ಲಿ ನೆಲೆ ನಿಂತು ಕೊನೆಗೆ ಇಡೀ ಪ್ಯಾಲೆಸ್ತೇನ್ ಅನ್ನ ನಮ್ದು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದ ಒಳಗಡೆ ಇಸ್ರೇಲ್ನ ಇದನ್ನ ಕೆಲವು ದೇಶಗಳು ಬೆಂಬಲ ಮಾಡೋದು ಬಿಟ್ರೆ ಬಹುತೇಕ ರಾಷ್ಟ್ರಗಳಿವತ್ತು ಪ್ಯಾಲೆಸ್ತೇನ್ನ ಪರವಾಗಿದೆ. ಆದ್ರೂ ಕೂಡ ಇವತ್ತು ಇಸ್ರೇಲ್ ನಿರಂತರವಾಗಿ ದಾಳಿಗಳನ್ನ ಮಾಡ್ತಾ ಇದೆ. ಎಂತ ಒಂದು ಹೃದಯ ವಿದ್ರಾವಕ ಘಟನೆಗಳಲ್ಲಿ ಆಗ್ತಾ ಇದೆ ಅಂದ್ರೆ 46,000 ಜನ ಹತರಾಗಿದೆ ಅಂತ ಲೆಕ್ಕ. ಅಷ್ಟಲ್ಲ, ಲಕ್ಷಾಂತರ ಜನ ಪ್ರಾಣವನ್ನ ಅರ್ಪಣೆ ಮಾಡಿ. ಗೊತ್ತಿರಬೇಕು ನಿಮಗೆ. ಸಮ್ಮೇಳನದ ಗುರ್ಕಾರ್ನ ವಯಸ್ಸಿನ ರಮೇಶ್ ಉಳ್ಳಾಲ್ ಪಾತ್ರರೊಂದು ದೇಶದ ಬಜೆಟ್ 47 ಲಕ್ಷ ಕೋಟಿ ರೂಪಾಯಿದ ಉಲಾಯಿ ಉಂಡು.
ಇಂದೆರ್ದು ಜಾಸ್ತಿ ಮೊತ್ತದ ಆಸ್ತಿ ಬಂಡವಾಳ ಶಾಹಿಲೆನ ಕೈಟು ಉಂಡು ಇಂದೆರ್ದು ದೇಶ ಹದಗೆಡುಂಡು ಇಸ್ರೇಲ್ ಫೆಲಿಸ್ತೀನ್ ನಡುಟು ದಾಯ ಲಡಾಯಿ ಯಾವೊಂದುಂಡು ಇಂದಕ್ಕೆ ಕಾರಣದಾದ ಪನ್ಪಿನೇನು ಮಾತೆರ್ಲ ತೇರಿನೋಡಾತಂಡು ಅಮೆರಿಕ ತೈಲ ಉತ್ಪಾದನೆ ಯಾಪುನ ಮುಸ್ಲಿಂ ರಾಷ್ಟ್ರಲದ ವಿರುದ್ಧ ಇಸ್ರೇಲ್ನ ದುಂಬುದಿ ಒಂದು ದಾಳಿ ಮಲ್ದೊಂದುಂಡು ಅಕ್ಲೆಗ್ ಆ ರಾಷ್ಟ್ರಲೇನು ಸ್ವಾಧೀನ ಮಲ್ಪೊಡು ಇದಕ್ಕಾದ ಸಾಮ್ರಾಜ್ಯಶಾಹಿ ಅಮೆರಿಕ ಇಸ್ರೇಲ್ದ ಮೂಲಕ ನರಮೇಧ ಮಲ್ತೊಂದುಂಡು ಪಡ ತೆರಿಪಾಯರು ಯುದ್ಧದಾಗ ಅವನು ನೆತ್ತ ಉದ್ದೇಶ ಹೆಂಚಿನ ನೆತ್ತ ಪಿರೋಡಿ ಏರುಲ್ಲೇ ನೆತ್ತ ಲಾಭ ಏರೆ ನೀನು ನಮ್ಮ ಆಲೋಚನೆ ಮಾಡ್ಬೋದು ಯುದ್ಧ ಓಲ ಹಾಕೊಂಡು ನಂಕದಾನೆ ನಮ್ಮ ಮೂಲ ನಮ್ಮ ಭಾರತದ ಯುದ್ಧ ಆವಂದಿಜ್ಜಿ ನಾವು ಮಾತ್ರ ಆರಾಮ ಪಂಡ ನಮ್ಮ ಹೆಣ್ಣನ್ನು ಬರ್ಚಿ ದಯಪಂಡ ಇಂದು ಒಂಜಿ ಅಮೇರಿಕನ್ ಸಾಮ್ರಾಜ್ಯಶಾಹಿನ ನೇತೃತ್ವಡುಪಿನ ನ್ಯಾಟೋ ಕೂಟಡು ಬ್ರಿಟನ್ ಜರ್ಮನಿ ಫ್ರಾನ್ಸ್ ಇಟಲಿ ಜಪಾನ್ ಇಂಚಿನ ಮಲ್ಲ ರಾಷ್ಟ್ರಗಳು ಮಲ್ಲ ಕೈಗಾರಿಕೆಗಳು ಮುಂದುವರಿನ ರಾಷ್ಟ್ರ ಈ ರಾಷ್ಟ್ರ ಪೂರ ಅಮೇರಿಕದ ಒಟ್ಟಿಗೆ ಸೇರಿದು ಸಾಮ್ರಾಜ್ಯಶಾಹಿ ಅಮೇರಿಕದ ಒಟ್ಟಿಗೆ ಸೇರಿದು ಈ ಜಗತ್ತಿಡೆ ಒಂಜಿ ಹಕ್ಕು ಸ್ಥಾಪನೆ ಮಲ್ಪನ ಒಂಜಿ ಉದ್ದೇಶಡು ಇನಿ ಯುದ್ಧ ನಡೆಸೋದು ಮುಕ್ಲೆ ತಾನೇ ಬಂಡ ಇಡೀ ಜಗತ್ತದ ಸಂಪತ್ತದ ಮಿತ್ತು ಮುಕ್ಕಲ್ನ ಹಕ್ಕು ಬೋರ್ಡ್ ಕಂಟ್ರೋಲ್ ಬೋರ್ಡ್ ನಿಯಂತ್ರಣ ಬೋರ್ಡ್ ಆ ಒಂಜಿ ಉದ್ದೇಶಡೆ ಇನ್ನು ಇಸ್ರೇಲಿನ ದುಮ್ಮದಿದು ಆ ಸೌತ್ ಈಸ್ಟ್ ಆ ಮಿಡ್ಲ್ ಈಸ್ಟ್ ಇಪ್ಪುನಂಚಿನ ಆ ತೈಲ ಉತ್ಪಾದನೆ ಮಲ್ಪನಂಚಿನ ಹಲವಾರು ಮುಸ್ಲಿಂ ರಾಷ್ಟ್ರಗಳ ಇನಿ ಇರಾಕ್ ಆವಡ್ ಇರಾನ್ ಆವಡ್ ಯೆಮೆನ್ ಆವಡ್ ಲೆಬನಾನ್ ಆವಡ್ ಸಿರಿಯಾ ಆವಡ್ ಈಜಿಪ್ಟ್ ಆವಡ್ ಮತ್ತೆ ಮಲ್ಲ ರೀತಿಯ ಒಂಜಿ ನಮ್ಮ ದೇಶದ ತೈಲನು ಅಕ್ಕಲ ದೇಶದ ತೈಲ ಉತ್ಪಾದನೆ ಬಾರಿ ಮಲ್ಲ ಉದರ್ ಪಡೆದಿನ ಮಲ್ಲ ರೀತಿಯ ಉತ್ಪಾದನೆ ಈ ಉತ್ಪಾದನೆದ ಒಂದು ನಿಯಂತ್ರಣನು ಅಮೇರಿಕನ್ ಸಾಮ್ರಾಜ್ಯಶಾಹಿನಕಲು ತನ್ನ ನಿಯಂತ್ರಣ ದೆತ್ತನೋಡು ಬಂದ್ಬಿಡ ಒಂದು ಉದ್ದೇಶಡು ಇಸ್ರೇಲ್ ದುಂಬುದಿದ್ದು ಅಲ್ಪ ನರಮೇಧ ಮತ್ತೊಂದು ಇದು ನಿಜವಾದ ಯುದ್ಧ ಹತ್ತು ಪಂಡೇರು ಅರೆ ನಿಜವಾಯಿನ ಯುದ್ಧಡು ಹಲವು ನೀತಿ ನಿಯಮ ಉಂಟು ನಮ್ಮ ವಿಶ್ವಸಂಸ್ಥೆಡೆ ಹಲವಾರು ಐಕ್ಯ ಒಪ್ಪಂದ ಆಯ್ತು ಸಿಪಿಎಂ ಉಳ್ಳಾಲ ವಲಯ ಸಮ್ಮೇಳನದ ಸ್ವಾಗತ ಸಮಿತಿ ಉಪಾಧ್ಯಕ್ಷರು ಸುಕುಮಾರ್ ತೊಕ್ಕೋಟು ಇಸ್ರೇಲ್ ಪ್ಯಾಲೆಸ್ತೀನ್ ದಾಳಿನ ಖಂಡಿಸಾದು ಕೂಡಲೇ ಯುದ್ಧ ಉಂಟಾವಲೆಕ ಒತ್ತಾಯಿಸಾದು ಸಭೆಟು ನಿರ್ಣಯ ಮಂಡಿಸಾಯರು ಪ್ಯಾಲೆಸ್ತೀನ್ನಲ್ಲಿ ಇಸ್ರೇಲ್ ನಡೆಸಿದ ನರಹತ್ಯೆಯನ್ನು ತಕ್ಷಣ ನಿಲ್ಲಿಸಿ ಕದನ ವಿರಾಮ ನಡೆಸಿ ಗಾಜಾದ ಮರು ನಿರ್ಮಾಣ ಹಾಗೂ ಮಾನವೀಯ ನೆರವನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸುವ ನಿರ್ಣಯ. ಪ್ಯಾಲೆಸ್ತೀನ್ ದುರಂತಕ್ಕೆ ಈಗ 76 ವರ್ಷಗಳ ಇತಿಹಾಸವಿದೆ. ಎರಡನೇ ಮಹಾಯುದ್ಧ ಕಾಲದಲ್ಲಿ ಯಹೂದಿಗಳ ವಿರುದ್ಧ ಹಿಟ್ಲರ್ ನಡೆಸಿದ ಜನಾಂಗೀಯ ಹತ್ಯೆಯಿಂದ ಭಯಭೀತರಾದ ಯಹೂದಿಗಳು ಅರಬ್ ದೇಶ ಪ್ಯಾಲೆಸ್ತೀನಿಗೆ ವಲಸೆ ಹೋದರು. ಜಯಂತ್ ನಾಯಕ್ ನಿರ್ಣಯನ ಅಂಗೀಕರಿಸಾಯರು. ಈ ಟರಾವಡು ಒಂಚೂರು ಬದಲಾವಣೆ ಮಾಡ್ಕೊಡ್ಕೊಂಡು ಕೂಡ ನನ್ನ ಅಭಿಪ್ರಾಯ. ತಾನೇ ಬಂಡ ಇಸ್ರೇಲಿಗೆ ಕೇಂದ್ರದ ಮೋದಿ ಸರ್ಕಾರ ಬೆಂಬಲ ಕೊರ್ಪಣೆಯನ್ನು ಈ ಟರಾವಡು ತೀವ್ರ ರೀತಿಯಲ್ಲಿ ಖಂಡಿಸೋಡು ಪಂಪನಂಚಿನ ನನ್ನ ಅಭಿಪ್ರಾಯ. ಪದ್ಮಾವತಿ ಕುತ್ತಾರ್ ಧ್ವಜಾರೋಹಣ ನಡಪಾಯರು. ಸಿಪಿಐಎಂ ಉಳ್ಳಾಲ ವಲಯ ಸಮ್ಮೇಳನದ ಕೋಶಾಧಿಕಾರಿ ಪದ್ಮಾವತಿ ಶೆಟ್ಟಿ, ಸ್ವಾಗತ ಸಮಿತಿ ಉಪಾಧ್ಯಕ್ಷರು ಸುಕುಮಾರ್ ತೊಕ್ಕೋಟು, ಕೃಷ್ಣಪ್ಪ ಸಾಲ್ಯಾನ್, ಜನಾರ್ದನ್ ಕುತ್ತಾರ್, ಲೋಕಯ್ಯ ಪನ್ನೀರ್, ರಾಮಚಂದ್ರ ಬಬುಕಟ್ಟೆ, ಚಂದ್ರಹಾಸ್ ಪಿಲಾರ್, ಕಾರ್ಯದರ್ಶಿ ಸುನಿಲ್ ತೇವುಲ, 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮಹಾಬಲ್ ದೆಬೆಲಿಮಾರ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಸಾರ್ವಜನಿಕ ಕೋಟಿ ಶಿವಪಂಚಾಕ್ಷರಿ ನಾಮ ಜಪಯಜ್ಞ ಸಮಿತಿದ ಮುತಾಲಿಕೆಡು ನವೆಂಬರ್ 17-21 ತಾರೀಕು ಮುಟ್ಟ ಶಿವಪಂಚಾಕ್ಷರಿ ಕೋಟಿ ಜಪಯಜ್ಞ ನಡಪೆರೆ ತಯಾರಿಲು ಅವೊಂದುಂಡು. ಇಂದೆತ್ತ ವಿಶೇಷ ತಯಾರಿ ಸಭೆ ಶ್ರೀ ಕ್ಷೇತ್ರದ ಐತಾರ ಬೈಯಾಗಿ ನಡೆತನು. ಸಾರ್ವಜನಿಕ ಕೋಟಿ ಶಿವಪಂಚಾಕ್ಷರಿ ನಾಮಜಪ ಯಜ್ಞ ಸಮಿತಿದ ಪೂರ್ವಭಾವಿ ಸಭೆ ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರ್ರೆನ ಗುರ್ಕಾರ್ಮೆಡ್ ಸೋಮೇಶ್ವರ ದೇವಸ್ಥಾನದ ಸಭಾಂಗಣಡು ಐತಾರ ಬಯ್ಯಡ್ ನಡೆತನು. ಕ್ಷೇತ್ರದ ತಂತ್ರಿವರ್ಯರು ನೀಲೇಶ್ವರ ಪದ್ಮನಾಭ ತಂತ್ರಿಲು ಯಜ್ಞದ ಪೂರ್ತಿ ಮಾಹಿತಿ ಕೊರ್ದು ಯಜ್ಞದ ಪ್ರಯೋಜನ ಬೊಕ್ಕ ಮಾತೆರ್ಲ ಶುದ್ಧಾಚಾರಡಿತದು ಈ ಯಜ್ಞಡು ಪಾಲ್ಪಡೋಡು ಪಂಡ ತೆರಿಪಾಯರು. ಹಾಗೆ ತಪಸ್ಸು
ನಮ್ಮ ಧ್ಯೇಯದೆಡೆಗೆ ಹೋಗಲಿಕ್ಕೆ ಕೇಂದ್ರೀಕೃತವಾಗಿ ನಮ್ಮ ಮನಸ್ಸನ್ನು ಕೇಂದ್ರ ಮಾಡಲು ಇರುವಂತಹ ಒಂದು ಸಾಧನ. ಹಾಗೆ ದೇವಸ್ಥಾನವು ಒಂದು ವ್ಯಕ್ತಿತ್ವವನ್ನು ಬೆಳಗಿಸುವ ಒಂದು ಕ್ಷೇತ್ರ. ಅದು ಕೇವಲ ಅಲ್ಲಿರುವಂತಹ ವೈದಿಕರಿಗೆ ತಂತ್ರಿಗಳಿಗೆ ಸೀಮಿತವಾದದ್ದಲ್ಲ. ಒಬ್ಬ ವ್ಯಕ್ತಿ ದೇವಸ್ಥಾನದ ಪಂಚಪ್ರಾಕಾರದೊಳಗೆ ಪ್ರವೇಶಿಸಿದಾಗ ನಾನು ಹಾಗೆ ಹೇಳಿದ ಹಾಗೆ ನಮ್ಮ ದೇಹವೇ ಒಂದು ದೇವಾಲಯವಾಗುವಾಗ ನಮ್ಮ ಶಿರದಲ್ಲಿ ಆ ದೇವರನ್ನು, ನಮ್ಮ ಶಿರ ಎಂಬುದು ನಮ್ಮ ಮನಸ್ಸು, ಆ ಮನಸ್ಸಲ್ಲಿ ಮಸ್ತಿಷ್ಕದಲ್ಲಿ ನಮ್ಮ ದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಾದರೆ ನಾವು ಅದನ್ನು ಜಪ ಮತ್ತು ತಪವನ್ನು ಮಾಡಬೇಕು. ಅದನ್ನು ಒಂದು ಪ್ರಯೋಗದಂತೆ ಸೋಮನಾಥ ದೇವಸ್ಥಾನ ಸಾನ್ನಿಧ್ಯದಲ್ಲಿ 10,000 ಜನವನ್ನು ಇಲ್ಲಿ ಒಟ್ಟುಗೂಡಿಸಿ ಅವರಿಂದ ಆ ಪಂಚಾಕ್ಷರಿ ಜಪವನ್ನು ಮಾಡುವಾಗ ಅಲ್ಲಿ ಸಮಷ್ಟಿ ಅದರೊಟ್ಟಿಗೆ ವ್ಯಷ್ಟಿ ಅಂದರೆ ಒಂದು ವ್ಯಕ್ತಿ, ಹಾಗೂ ಸಮಷ್ಟಿ ಅಂದರೆ ಹಲವಾರು ವ್ಯಕ್ತಿತ್ವಗಳು ಸೇರುವಾಗ ಅದು ಸಮಷ್ಟಿ. ಅದು ಮುಷ್ಟಿ ಅಂದರೆ ಒಂದು ಬೆರಳು, ಅದನ್ನು ಒಟ್ಟಿಗೆ ಸೇರಿಸಿದಾಗ ಅದು ಸಮಷ್ಟಿ. ಹಾಗೆ ಸಮಷ್ಟಿಯಲ್ಲಿ ಬಲವಿದೆ ಎಂಬುದು ನಮ್ಮ ಧ್ಯೇಯ ವಾಕ್ಯ. ಹಾಗೆ ನಮ್ಮ ಮಣ್ಣು, ನಮ್ಮ ಆರಾಧನಾ ಕೇಂದ್ರ ಹಾಗೂ ನಮ್ಮ ಸಂಸ್ಕೃತಿಯನ್ನು ಉಳಿಸುವುದಕ್ಕೆ, ಅದರೊಂದಿಗೆ ನಮಗೆ ಬರುವಂತಹ, ನಮ್ಮ ಮಕ್ಕಳಿಗೆ ಬರುವಂತಹ ರಕ್ಷಣೆಗೋಸ್ಕರ, ನಮ್ಮ ಸಮೂಹದ ರಕ್ಷಣೆಗೋಸ್ಕರ, ನಮ್ಮ ಸಮಾಜ ರಕ್ಷಣೆಗೋಸ್ಕರ, ನಮ್ಮ ದೇಶದ ರಕ್ಷಣೆಗೋಸ್ಕರ ಐಕ್ಯತೆಯನ್ನು ಕೂಡ ಪ್ರತಿಪಾದಿಸುತ್ತಾ ಶಿವಪಂಚಾಕ್ಷರಿ ಕೋಟಿ ನಾಮಜಪ ಯಜ್ಞ ಸಮಿತಿದ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಪಾತಿರೊಂದು ಈ ಯಜ್ಞಡ್ ಪಾಲ್ಪಡೆಯರೆ ಓಬೆ ಜಾತಿ ಯಾನಮಿತ್ ಈ ತೀರ್ಥ ಪನ್ಪಿನ ಇಚ್ಚಿ ಬಡವ ಶ್ರೀಮಂತ ಪನ್ಪಿನ ಭೇದ ಇಚ್ಚಿ ನಮ ಮಾತೆರ್ಲ ಒಂಜಿ ಈ ಯಜ್ಞದ ಯಶಸ್ಸಿಗೆ ನಮ ಮಾತೆರ್ಲ ಒಟ್ಟಾದು ಬೆನ್ಕ ಪಂಡ ತೆರಿಪಾಯರು. ಎಂಗ್ಲನ ಸೋಮೇಶ್ವರ ದೇವಸ್ಥಾನರು ಕೋಟಿ ನಾಮ ಜಪ ಆಯರುಂಡು ಇಂಚೀಚಿನ ಕಾರ್ಯಕ್ರಮ ಆಯರುಂಡು 10,000 ಜನ ಯಾಗವ ಕುಲ್ಯರ ಉಂಡು ಪಂಡ ಅರ್ನ ವರ ಸ್ವರ ವರ ದಮ್ ಉಂಟುಂಡು 10,000 ಜನ ಯಾಗವ ಕುಲ್ಯರ ಉಂಡು ಅಂದು ಕೇಳಿದ್ರು. ಯಾಕಂದ್ರೆ ನೀಲೇಶ್ವರ ತಂತಿದ್ದಾರನ ಮುಂದಾಲತ್ತರು ಎಂಕ್ಲಿನ ಸಮಿತಿ ಸಾಧ್ಯ ಜೀವನ ಯಾಮಂಡೆ ಇಂಜನೆ ಮನೆ ಎವ್ರಿಥಿಂಗ್ ಈಸ್ ಪಾಸಿಬಲ್. ಪ್ರಯತ್ನ ಮಾತ್ರ ಬೋಡನೆ ದೇವರನ ಆಶೀರ್ವಾದ ಐಕ್ಕ ಅದು ಪಂಡರ ವರ್ಣ ದೇವರನ, ವಾಯುದೇವರನ, ಅಗ್ನಿದೇವರನ, ಭೂತಾಯನ ಆಶೀರ್ವಾದ ನೂದಕ್ಕೆ ನೂದಿತ್ತಿನ ಅವಳಾಪುಂಡು ಇಲ್ಲಿ ಎಂಚ ಮನ್ಪೋರು ಮಾರೆ 10,000 100 ಜನ ಯಾಗೋ ಕುಲ್ಲಾರ ಎಂಗ್ಲೇ ಬಂಗ ಆಪುಂಡು ಒಂದೇ 100 ಜನ ಯಾಗೋ ಕುಲ್ಲಾರ ಬಂಗ 10,000 ಜನ ಯಾಗ ಅವಳ ಈರು ಪಂಡರು ರೊತ್ತೊಟ್ಟು ಕುಲ್ಲು 100% ಆಪುಂಡು ಅವು ಆವಂದೆಪ್ಪರ ಸಾಧ್ಯನೇ ಜಾರೆ ಅರೆಗೆ ಬೋರ್ಡನ್ನು ಬಂದು ಯಾರೇ ನಿರ್ಧಾರ ಅಂತ ನಿರ್ದಕ್ಕ ಆಪುಂಡು ಇನಿ ಯಾನು ಬಣ್ಣಗ ಐಕ್ ಜತ್ ಕಾರ್ಡ್ ಜತ್ತದ ಬತ್ನಾಗ ಎನ್ನೆ ಇನ್ನಿತ ಕಾರ್ಯಕ್ರಮಕ್ಕೆ ಒಂಜಿ ವೇಳೆ 100 ಜನ ಸೇರಿ ಎರುನಾಡ 100 ಜನದ ಅಂದಾಜು ಸೇರಿ ಎರುನಾಡ 1,000 ಸೇವಕರು ನಿರಂತರವಾದ ಬೆನ್ಪೇರು 1,000 10,000 ಜನ ಯಾಗೋ ಕುಲ್ಲೇರ 100 ಆಪುಂಡು ಇತ್ತೆ ಅವು ಸತ್ಯ ಅಂದ ತೋಜುಂಡು ಕಡಿಮೆ ಕೈತಲ್ 100 ಜನ ಇಲ್ಲ ನಮ್ಮತ್ತೆ 100 ಜನ ಇಲ್ಲ ಕೈತಲ್ ಅಪ್ಪಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಒಂಜಿ ದಾದ ಬಂದ ಎಲ್ಲ ಬೈಯಡು ನಾನು ಒಂಜೇ ತಿಂಗಳು ಎಲ್ಲ ಬೈಯಡು ಈ ಕಾರ್ಯಕ್ರಮ ಪೂರ ಮುಗಿಯುಂಡು ಬರ್ಪಿನ ತಿಂಗಳು ಇನ್ನಿತಾನೆ ಯಾಗ ಮುಗಿದಾಪುಂಡು ಇತ್ತು ಗೊತ್ತು ಎಲ್ಲ ರುದ್ರಯಾಗ ಸಮಾರಂಭ ಬರ್ತಿ ಒಂಜೇ ತಿಂಗಳು ಇಪ್ಪುಂಡು ಕಾಸ್ತ ಬಗ್ಗೆಲ್ಲ ಪರಮೇಶ್ವರನ್ನೇ ಆನಂದನ್ನೇ ಸತೀಶನ್ನೇ ಇಂಕ್ ಮತ್ತೆ ಕುಲ್ಲುದು ಪಾತ್ರನಾಗಂದು ಭಾರಿ ಮಲ್ಲ ಖರ್ಚಿದ ಲೆಕ್ಕಾಚಾರ ಅಂತ ಅವಾಗ ಮನಸ್ಸಲ್ಲ ಬರ್ತಂದ್ರೆ 7 ಲಕ್ಷ ರೂಪಾಯಿ ಒರಿಯರು ಕೋಟಿ ಒರಿಯರು ಒಂದು ಸೋಮನಾಥ ದೇವರನ ಸನ್ನಿಧಿಗೆ ಮೆಕ್ಲೆಗೆ ಈ ಆಡಳಿತ ಸಮಿತಿಗೆ ನಮ್ಮ ಮನದಲ್ಲಿ ಕಾರ್ಯಕ್ರಮ ಮನದಲ್ಲಿ ಮುಗಿದು ಲೆಕ್ಕ ಪತ್ರ ಕೊಟ್ಟು ಊರಿನ ಕಾಸಿನ ಮೆಕ್ಲೆಗೆ ಹ್ಯಾಂಡ್ ಓವರ್ ಮಾಡ್ಕೊಂಡು 5 ರೂಪಾಯಿ ಈ ನೆತ್ತ ಸಮಿತಿ ಮನಸ್ಸು ಎಂಜಿನ ಬಂದ ಕಾರ್ಯಕ್ರಮವು ಕಾಸು ಕಮ್ಮಿ ಒಂದು. ದೇವಸ್ಥಾನದ ಪಾಲನಾ ಸಮಿತಿ ಅಧ್ಯಕ್ಷರು ರವೀಂದ್ರನಾಥ್ ರೈ, ದೈವಜ್ಞರು ದಿನೇಶ್ ಪಣಿಕರ್, ಪ್ರಮುಖರು ಸುರೇಶ್ ಭಟ್ನಗರ, ಚಂದ್ರಶೇಖರ್ ಉಚ್ಚಿಲ್, ದೇವಕಿ ಉಳ್ಳಾಲ್, ಮಧುಸೂದನ್ ಆಯರ್ ಯಜ್ಞದ ಯಶಸ್ಸಿಗೆ ಸಲಹೆ ಸೂಚನೆ ಕುರಿಯರು. ಸತೀಶ ಮತ್ತು ಪರಮೇಶ್ವರು 5 ವರ್ಷಗಳಿಂದ ಇದನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಂತೋಷ್ ಕುಮಾರ್ ರವರು ಉತ್ತಮ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ತಂತ್ರಿವರ್ಯರ ಒಂದು ಅನುಗ್ರಹದಿಂದ ಇದು ಒಳ್ಳೆಯದಾಗಿ ನಡೆಯಲಿ, ಎಲ್ಲರೂ ಭಾಗವಹಿಸೋಣ. ನಂಗೆ ಪಂಡಿರು 10,000 ಜನ ಸೇರಿನ ಪಂಡ 1,000 ಜನ ಪ್ರತಿ ದಿನ 2,000 ಪ್ರತಿ ದಿನ ಸೇರ್ಲಿಕ್ಕೆ ನಮಲ ಮಾತೆರೆಗಳ ಪಂಡದೆ ಈ ಕ್ಷೇತ್ರ ನನಾತು ಬೆಳಗುನ ಚಿತ್ರ ಒಂದು ಅವಕಾಶ ನಾನು ಪಾತ್ರ ತೆಗೆದನ ಒಂದು ಸೇವೆ ಮಾಡ್ಬಿಡ ಭಾಗ್ಯ ತೆಗೆದನ ಒಬ್ಬರು ಪೊರ್ಲೋಡು ಯಶಸ್ಸು ಅವಾರ್ಡು ಸೋಮನಾಥನ ದಯಟ ಅವಾರ್ಡು ಪಣ್ಣೊಂದು ಈ ಸಂದರ್ಭ ಪಣ್ಣೊಂದು ಈ ನೆತ್ತ ಅಧ್ಯಕ್ಷರೇನ
ಸಂತೋಷ್ ಕುಮಾರ್ ರೈ ಬೋಳಿಯಾರು ಉಳ್ಳೇರು ಬೊಕ್ಕ ಅವತ್ತಂದೆ ನಮ್ಮ ಧರ್ಮಸಭೆಯಿಂದ ಮನ್ಪುನ ನೆಟ್ ನಮ್ಮನ್ನು ದೈಕೇರ್ ಗೆಸ್ಟ್ ಎಂಚಿನ ಅಂದದ ಅವೇನು ಪೂರ ನಿರ್ಧಾರ ಮಲ್ತದೆ ಬೊಕ್ಕ ಐತ ಬಗ್ಗೆ ಎಂಚಿನ ಅಂದ ನಮ್ಮ ಚರ್ಚೆ ಮಲ್ತದೆ ಅಂಚ ಬೈದಿನ ಮಾತ ಭಕ್ತರಿಗಳ ಸೋಮನಾಥ ಕ್ಷೇತ್ರದ ಹಾರ್ದಿಕವಾದ ಧನ್ಯವಾದ ದತ್ತಿದ ಇಲಾಖೆ ಹಿಡಿದು ಇದೆಲ್ಲ ಹೊರೆಕಾಣಿಕೆಗೆ ಪೂರ ದೇವಸ್ಥಾನ ಹಿಡಿದು ಆಪುನಂಚಿನ ಒಂಜಿ ಪ್ರಯತ್ನ ಯಾನು ಬರ್ಪೆ ಆ ಹೊರೆಕಾಣಿಕೆಗೆ ಎಂಚಿನ ಆಪುನ ಪೂರ ದೇವಸ್ಥಾನಗಳ ಒಂಜಿ ಪಂಡದು ಐಕೆ ಎಂಚಿನ ಮಲ್ಪೆರ ಸಾಧ್ಯ ಉಂಡು ಐನ ಯಾನು ಮಲ್ಪುವೆ ಅಂಚೆನೆ ಎನಡ್ದ ಆಪುನ ವ್ಯಕ್ತಿಕ ಸಾಯಲ ಅಂಚನೆ ಪೂರ ರೀತಿಟ್ಲ ಒಂಜಿ ಎಲ್ಲಂಜಿ ಮುಟ್ಟ ಯಾನು ಈ ಯಾಗಡು ಸಾರ್ವಜನಿಕವಾದ ಒಂಜಿ ಕಾರ್ಯಕರ್ತ ಅದು ಬೆನ್ಪೆ ಪಂಡದು ಪೂರರಿಗಳ ಯಾಗ ಒಟ್ಟಿಗೆ ನಮ್ಮ ಬೆನ್ಕ ನಮ್ಮ ಊರಿಗೆ ಒಂಜಿ ಎಡ್ಡೆ ಒಂಜಿ ಊರು ಎಡ್ಡೆ ಅವಾರ್ಡು ಪಂಡದು ಈ ಯಾಗಗ್ ಪೂರೆಲ್ಲ ಒಂಜಿ ಒಮ್ಮನಸ್ಸು ಒಂಜೇ ಮನಸ್ಸು ಬೆನ್ಲೆ ನಮ್ಮ ಪೂರ ಒಂಜೆ ನಮ್ಮ ಒಂಜಿ ಧರ್ಮದ ಬಗ್ಗೆ ಪಂಡು ಶಿವಪಂಚಾಕ್ಷರಿ ನಾಮ ಜಪಯಜ್ಞದ ಒಂಜಿ ಮಹತ್ ಕಾರ್ಯಡು ಒಂಜಿ ಅನಾರೋಗ್ಯ ಪೀಡಿತ ರೈನಂಚಿನ ಒಂಜಿ ವ್ಯಕ್ತಿಗೆ ಪೂರ್ಣ ಪ್ರಮಾಣದ ಮೆದುಳದ ಚೇತರಿಕ ಆಯ್ನಂಚಿನ ದಿನೇಶ್ ಪಣಿಕರ್ ನಂಗೆ ತೆರಿಪಾಯರು ನಂಗೆ ಮಾತ ಗೊತ್ತಿತ್ತು ಲೆಕ್ಕನೆ ಶಿವಪಂಚಾಕ್ಷರಿ ನಾಮ ಜಪಯಜ್ಞ ಈ ಒಂಜಿ ಕಾರ್ಯಕ್ರಮ ಇಂದು ನಮ್ಮ ಊರುಡು ಆಪಿನವು ಬರೀ ಪುಣ್ಯದ ಕಾರ್ಯ ಅಂದು ಯಾನು ಎನ್ನುವೆ ಸುರುತಾದ ಈ ಒಂಜಿ ಕಾರ್ಯಕ್ರಮನ ರೂಪಿಸದ ಸಂತೋಷ್ ರೈ ಬೊಳ್ಳ್ಯಾರು ಪರಮೇಶ್ವರ್ ಸತೀಶರು ಪನ್ನಗ ಎಂಗ್ಲೆಗಳ ಬಾರಿ ಸಂತೋಷ ಅಂಡು ಇತಿಹಾಸ ಪುರಾತನವಾಯಿನಂಚಿನ ಸೋಮನಾಥ ದೇವಸ್ಥಾನಡು ಬಾರಿ 750 ವರ್ಷದ ಪಿರವಡು ಇತಿಹಾಸ ಪ್ರಸಿದ್ಧವಾಯಿನಂಚಿನ ಸೋಮನಾಥ ದೇವಸ್ಥಾನ ಕೆಲಸಗು ನಮ್ಮ ಪೂರ ಸಂಪೂರ್ಣ ಸಹಕಾರ ಕೋರ್ಕ ಅಂಚನೆ ಒವೇ ಒಂಜಿ ನಮಕ್ ನಿಕ್ಲಿಗೆ ಸಂಶಯ ಇತ್ತಿಂಡಲ ಇತ್ತ ತಂತ್ರಿವರಿಯರ್ಲ ಉಲ್ಲೇರು ಮಾತ ಗಣ್ಯರ್ಲ ಉಲ್ಲೇರು ನಿಕ್ಲಿ ಸಂಶಯ ಇತ್ತಿಂಡಕ್ಕೆ ಏನೋಲಿ ಎಂಚಿನ ಮಲ್ಪೋಡು ಎಂಚ ಮಲ್ಪೋಳಿ ಬಂದು ಬೊಕ್ಕ ಯಾನೊಂದು ಎಂಚಿನ ಬಂದ್ಬಿಡ ಕಮಿಟಿ ದಾಖಲ ಗಮನಗೋ ಇತ ಒಂಜಿ ಪಕ್ಷ ಕೂಪದ್ ದೆತುಂಡೇರು ಎಂಕ್ಲು ಜಪ್ಪಕ್ಕೆ ಕೊಲ್ಲುವ ಪಂಡದು ಆ ಸಂದರ್ಭಕ್ಕೆ ಅಕ್ಲಿಗೆ ಬರಿಯರ ಆಪೂಜಿ ಎಂಚಿನಾಂಡಲ ಅನಾನುಕೂಲ ಆಂಡ್ ಪಂದಾಂಡ ಅಕುಲು ಬರಂದ ಕುಲ್ಲರ ಬಲ್ಲಿ ಅಕುಲು ಅಕ್ಕಲ್ನ ಪರವಾದ ಏರೇನ ಆಂಡಲ ಒಂಜಿ ಅಕುಲು ಕೂಪನ್ ಮಲ್ತಿನೇ ಕೊಂಚ ಜನನ ಅಕುಲು ಕೊರ್ಪಿನ ಅಂಚಿನ ಒಂಜಿ ಅವಿತ ಪಂಡೆಯಾನ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದಿರಿ. ಎಲ್ಲ ಕಾರ್ಯಕ್ರಮ ಆಗಲಿ, ಈಗ ಧಾರ್ಮಿಕ ವಿಚಾರದಲ್ಲಿ ಏನಾದರೂ ಒಂದು ಪೂಜೆ ಮಾಡುವುದಿದ್ರೆ ಮಧ್ಯವರ್ತಿಗಳು ನಮಗೆ ಬೇಕೇ ಬೇಕು. ಈಗ ನಾವು ವಾಹನ ಅಥವಾ ಬೇರೆ ಬೇರೆ ಸರ್ಕಾರಿ ಕೆಲಸಗಳು ಮಾಡುವಾಗ ಕೂಡ ಮಧ್ಯವರ್ತಿಗಳ ಮುಖಾಂತರ ಮಾಡಿಸುವಾಗ ನಮ್ಮಲ್ಲಿ ಕೂಡ ಸಮಾಜದಲ್ಲಿ ಕೆಳವರ್ಗದವರು ಅಥವಾ ಬ್ರಾಹ್ಮಣದ ವರ್ಗದವರು ಅಂತ ಹೇಳಿರುವಂಥ ಒಂದು ಭೇದವನ್ನು ನಾವೇ ನಿರ್ಮಾಣ ಮಾಡಿ ದೇವರಿಂದ ದೂರ ಉಳಿಯುವಂಥ ಈ ಕಾಲಘಟ್ಟದಲ್ಲಿ ತಂತ್ರಿಯವರು ಹೇಳಿದ ಹಾಗೆ ನಾನು ನಿಮ್ಮವರೊಳಗೆ ಒಬ್ಬನಾಗಿರ್ತೇನೆ ಅಲ್ಲದೆ ನನ್ನನ್ನು ತಂತ್ರಿಯಿಂದ ಸಂಪೂರ್ಣ ಮುರಂದಿಂಚ ನಮ್ಮೊಟ್ಟಿಗೆ ಸೇರೊಂದು ಈ ಒಂಜಿ ಸೇವೆದ ಬಗ್ಗೆ ಹೆಚ್ಚಿನ ಕಾಳಜಿ ತಂದು ಯಶಸ್ವಿ ಮಾಡಿ ಮಟ್ಟ ಸಂಪೂರ್ಣ ನಮ್ಮೊಟ್ಟಿಗೆ ಉಪ್ಪುನಾರು ಎನ್ನ ನಮ್ಮ ಮಾತಿನ ಆತ್ಮೀಯರಂಚಿನ ಸಂತೋಷ್ ಕುಮಾರ್ ಬೋಳಿಯಾರ್ ಈ ಕ್ಷೇತ್ರ ಸಮಿತಿದ ಅಧ್ಯಕ್ಷ ಲಾಸ್ಟ್ಗೆ ದೀತಿನಿ ನಾನು ಕ್ಷೇತ್ರ ಈ ಒಂದು ಸಮಿತಿದ ಅಧ್ಯಕ್ಷರಲ್ಲ ಅಂತೂ ಒಟ್ಟಾದ ಈ ಪೊರ್ಲಾದ ಕಾರ್ಯಕ್ರಮ ನಡಪಂಡಕ್ಕೆ ನಮಗೆ ಅಧ್ಯಕ್ಷರ ನೇಟು ನಮಗದಲ್ಲ ಡೌಟ್ ಇಜ್ಜಿ ಅವ್ರು ನಡಪುಂಡು ಅರೆಲ್ಲ ಪ್ರೀತಿದ ಮಾತಿನ ಧನ್ಯವಾದ ಅನಿಪಿಸೋನಲ್ಲೇ ಅಂಚನೆ ಹೊರೆಕಾಣಿಕೆ ಸಮಿತಿದಾಗಲಿಲ್ಲ ಬೊಕ್ಕ ಲಕ್ಷ ಬಿಲ್ವಾರ್ಚನೆ ಸಮಿತಿದಾಗಲಿಲ್ಲ ಪ್ರಚಾರ ಸಮಿತಿದಾಗಲಿಲ್ಲ ಬೊಕ್ಕ ಮುಖ್ಯವಾದ ಮಹಿಳಾದ ಗುರುಕರ್ಲಂಜ ಮಹಿಳೆ ಬೈತನ ಮಹಿಳೆಯರಿಗಳ ಮುಖ್ಯವಾದ ಎಲ್ಲಂಜಿ ನಮಕ್ ಉಪ್ಪ ಮಲ್ಲ ಬೇಲರಾದ ಬಂಡ ಜನ ಸೇರ್ಪಾರ ಮಲ್ಲ ಜವಾಬ್ದಾರಿ ಇಪ್ಪು ಮಹಿಳೆಯರಿಗೆ. ಸಮಿತಿದ ಪದಾಧಿಕಾರಿಗಳು ಕಿಶೋರ್ ಯಕ್ಕೂರು, ಶ್ರೀಮತಿ ಸುಹಾಸಿನಿ ಬಬ್ಬುಕಟ್ಟೆ, ಪರಮೇಶ್ವರ್, ಸತೀಶ್ ದೀಪಂ, ಅಶೋಕ್ ಕ್ಲಿಕ್, ಗಟ್ಟಿ ಸಮಾಜದ ಹಿರಿಯರು ಹರಿಶ್ಚಂದ್ರ ಗಟ್ಟಿ, ಉಳ್ಳಾಲ ಚೀರ್ಮ ಭಗವತಿ ಕ್ಷೇತ್ರದ ಅಪ್ಪು ಆತಾರ್ ಅಂಚನೆ ಸಮಿತಿದ ಬೇತೆ ಬೇತೆ ಜವಾಬ್ದಾರಿ ವಹಿಸೊಂಡಿನ ಪದಾಧಿಕಾರಿಗಳು ಸಭೆಟು ಪಾಲ್ಪಡೆದು ಸಲಹೆ ಸೂಚನೆ ಕೊರಿಯರು. ಆನಂದ್ ಶೆಟ್ಟಿ ಎತ್ಕೊಂದು ಸಭೆಸ್ತಾರಿಕೆ ಮಲ್ತೇರು. ರವಿಶಂಕರ್ ಸೋಮೇಶ್ವರ ಸೊಲ್ಮೆ ಸಂದಾಯರು. ಮೋಕೆದ ವೀಕ್ಷಕ ಬಂಧುಲೆ ಇಡೆಗೆ ಹೊಸಕೊಳದ ಇನಿತ ಸುದ್ದಿ ಒಂಜಿಲ ಮುಗಿತಂದುಲ ನಿರಂತರ ಸುದ್ದಿ ವಿಶೇಷತೆಗೆ ಹೆಪಲ ತೂವೊಂದು ಪ್ಲೇ ಹೊಸಕೊಳಲ್ 24/7